ಇನ್ನು ಸಚಿವ ಸಂಪುಟ ಸರ್ಜರಿಗೆ ಹೈಕಮಾಂಡ್ ಕಸರತ್ತನ್ನ ಮಾಡ್ತಾ ಇದೆ. ಸಚಿವರ ಹಣೆ ಬರಹ ಬರೆಯುತ್ತಾ ಈ 5 ಪ್ರಶ್ನೆಗಳು ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. 5 ಪ್ರಶ್ನೆಗಳ ಮೂಲಕ ವರದಿಯನ್ನ ತರಿಸಿಕೊಂಡಿದೆ ಹೈಕಮಾಂಡ್. ಟಾರ್ಗೆಟ್ ಆಗಿದ್ದ ಸಚಿವರ ಬಗ್ಗೆ ವರದಿಯನ್ನ ಪಡೆದಿರುವಂತಹ ಹೈಕಮಾಂಡ್ 7 ರಿಂದ 8 ಸಚಿವರ ಬಗ್ಗೆ ಹೈಕಮಾಂಡ್ ರಿಪೋರ್ಟ್ ಅನ್ನ ತರಿಸಿಕೊಂಡಿದೆ. ಬಿಜೆಪಿಯಲ್ಲಿ ಒಂದು ರೀತಿಯಾದಂತಹ ಚರ್ಚೆಯಾದ್ರೆ ಇನ್ನು ಆಡಳಿತ ಪಕ್ಷದಲ್ಲಿರುವಂತಹ ಕಾಂಗ್ರೆಸ್ ಹಂತದಲ್ಲಿ ಇನ್ನೊಂದು ರೀತಿಯಾದಂತಹ ಚರ್ಚೆಗಳಾಗ್ತಾ ಇದೆ. ಅದು ಸಚಿವ ಸಂಪುಟ ಸರ್ಜರಿಗೆ ಸಂಬಂಧಪಟ್ಟ ಹಾಗೆ ಇದೀಗ ಹೈಕಮಾಂಡ್ ಕಸರತ್ತನ್ನ ನಡೆಸ್ತಾ ಇದೆ. 5 ಪ್ರಶ್ನೆಗಳ ಮೂಲಕವಾಗಿ ವರದಿಯನ್ನ ತರಿಸಿಕೊಂಡಿದೆ ಹೈಕಮಾಂಡ್. ಟಾರ್ಗೆಟ್ ಆಗಿದ್ದಂತಹ ಸಚಿವರ ಬಗ್ಗೆ ವರದಿಯನ್ನ ಪಡೆದಿದೆ. 7 ರಿಂದ 8 ಸಚಿವರ ಬಗ್ಗೆ ರಿಪೋರ್ಟ್ ಕೂಡ ಪಡೆದುಕೊಂಡಿದೆಯಂತೆ. ಹಿರಿಯ ಸಚಿವರಿಗೆ ವರದಿಯನ್ನ ನೀಡುವಂತೆ ಹೈಕಮಾಂಡ್ ಸೂಚನೆಯನ್ನ ಕೊಟ್ಟಿತ್ತು. 2 ರೀತಿಯಲ್ಲಿ ವರದಿಯನ್ನ ಪಡೆದಿದ್ದಾರೆ ಕಾಂಗ್ರೆಸ್ ಹೈಕಮಾಂಡ್. ಅಲ್ಲಿ ಇಲಾಖೆಯ ಪ್ರಗತಿ ಪ್ರಶ್ನಾವಳಿಯನ್ನ ನೀಡಿ ವರದಿಯನ್ನ ತರಿಸಿಕೊಂಡಿದೆ ಎಐಸಿಸಿ. ಅವರ ಕ್ಷೇತ್ರದಲ್ಲಿ ಅವರು ಹೇಗೆ ಕೆಲಸ ಮಾಡಿದ್ದಾರೆ ಇದರ ಬಗ್ಗೆ ವರದಿಯನ್ನ ತರಿಸಿಕೊಂಡಿದೆ. ಪ್ರಗತಿ ಹೇಗಿದೆ ಇವುಗಳ ಬಗ್ಗೆ. ಇನ್ನು ಹೈಕಮಾಂಡ್ ನಿಂದ ವರದಿ ಪರಿಶೀಲನೆಯಾಗುತ್ತೆ. ಸಚಿವರ ತಲೆ ಮೇಲೆ ತೂಗುಗತ್ತಿ ಏನಾಗುತ್ತೆ ಅನ್ನುವಂತ ಗೊಂದಲ ಎಲ್ಲರಲ್ಲೂ ಇದೆ. ಸರ್ಕಾರದ ಸಚಿವರಲ್ಲಿ ಹೈಕಮಾಂಡ್ ಪ್ರಶ್ನಾವಳಿ ತಂದಿರುವಂತ ಆತಂಕ ನೋಡಿ. ಇದೀಗ 5 ಪ್ರಶ್ನೆಗಳಂತ ನಾವು ಹೇಳಿದ್ವಿ. ಯಾವ್ಯಾವ ಪ್ರಶ್ನೆಗಳನ್ನ ಆಧಾರವಾಗಿ ಇಟ್ಟುಕೊಂಡು ವರದಿಯನ್ನ ತರಿಸಿಕೊಂಡಿದೆ, ಏನೇನ್ ಸವಾಲುಗಳಿದ್ದಾವೆ ಇವೆಲ್ಲವನ್ನು ಕೂಡ ವಿವರಿಸ್ತಾ ಹೋಗ್ತೀವಿ. ಮೊದಲ ಪ್ರಶ್ನೆಯನ್ನ ನೋಡೋದಾದ್ರೆ, ನಿಮ್ಮ ಉಸ್ತುವಾರಿ ಜಿಲ್ಲೆಯಲ್ಲಿ ಎಷ್ಟು ಬಾರಿ ಕೆಪಿಡಿ ಸಭೆಯನ್ನ ನಡೆಸಿದ್ದೀರಾ ಇದ್ರ ಬಗ್ಗೆ ಪ್ರಶ್ನೆಯನ್ನ ಕೊಟ್ಟಿದೆ. ಇನ್ನು ಜಿಲ್ಲಾ ಕಾಂಗ್ರೆಸ್ ಸಮಿತಿ ಜೊತೆ ಎಷ್ಟು ಸಭೆಯನ್ನ ಮಾಡಿದ್ದೀರಾ, ಇವೆಲ್ಲವೂ ಕೂಡ ಪ್ರೋಗ್ರೆಸ್ಗೆ ಸಪೋರ್ಟ್ ಮಾಡುತ್ತೆ. ಇವೆಲ್ಲವನ್ನು ಕೂಡ ಎಷ್ಟು ಬಾರಿ ಮಾಡಿದ್ದೀರಾ, ಪ್ರಗತಿಯನ್ನ ಎಷ್ಟು ಸಾಧಿಸಿದ್ದೀರಾ, ಇವೆಲ್ಲ ಪ್ರಶ್ನೆಗಳನ್ನ ತರಿಸಿಕೊಂಡಿದೆ. ಜೊತೆಗೆ ಸಚಿವರಾದ ಮೇಲೆ ತಮ್ಮ ಇಲಾಖೆಯಲ್ಲಿ ಏನೇನ್ ಸುಧಾರಣೆಯನ್ನ ಮಾಡಿದ್ದೀರಾ ಅನ್ನುವಂತ ಪ್ರಶ್ನೆಯನ್ನ ಕೂಡ ಹಾಕಿದೆ. ಪಕ್ಷ ಬಲವರ್ಧನೆಗೆ ಈ ಸುಧಾರಣೆ ಹೇಗೆ ಸಹಾಯ ಆಗಿದೆ, ಪ್ರತಿಯೊಬ್ಬ ಸಚಿವರು ಶಾಸಕರು ಜವಾಬ್ದಾರಿಯನ್ನ ನಿಭಾಯಿಸಿದಾರಾ. ಇನ್ನು ಪ್ರಶ್ನೆ 3, ಜಿಲ್ಲಾವಾರು ಇಲಾಖೆಯ ಪ್ರಗತಿ ಪರಿಶೀಲನೆ ಸಭೆಯನ್ನ ನಡೆಸಿದ್ದೀರಾ. ಇನ್ನು 4ನೇ ಪ್ರಶ್ನೆ, ಉಪಚುನಾವಣೆ ಲೋಕಸಭಾ ಚುನಾವಣೆಗಳಲ್ಲಿ ನಿಮ್ಮ ಕೊಡುಗೆ ಏನು. ಪ್ರಶ್ನೆ 5, ಸರ್ಕಾರದ ಸಮರ್ಥನೆಗೆ ತಾವು ಮಾಡಿರುವಂತ ಕಾರ್ಯಗಳು ಏನೇನು. ಇವೆಲ್ಲ ಪ್ರಶ್ನೆಗಳನ್ನ ಮುಂದಿಡ್ತಾ ಇದೆ. ಈ ಬಗ್ಗೆ ಡೀಟೇಲ್ಸ್ ಅನ್ನ ಪಡೆದುಕೊಳ್ತಾ ಹೋಗ್ತೀನಿ. ಪ್ರತಿನಿಧಿ ಪ್ರಸನ್ನ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಸನ್ನ, ಇದೀಗ ಕಾಂಗ್ರೆಸ್ ನಲ್ಲಿ ಬಹಳ ಮುಖ್ಯವಾಗಿ ಕೇಳಿ ಬರ್ತಾ ಇರುವಂತ ಪ್ರಶ್ನೆ ಅಂತ ಹೇಳಿದ್ರೆ, ಇರುವಂತ ಸ್ಥಾನಗಳನ್ನ ಭರ್ತಿ ಮಾಡ್ತಾರಾ, ಇರುವಂತ ಒಂದು ಸ್ಥಾನ ಭರ್ತಿ ಆಗುತ್ತಾ ಅಥವಾ ಮೇಜರ್ ಆಗಿರುವಂತ ಬದಲಾವಣೆಗಳೇ ಆಗಿ ಹೋಗುತ್ತಾ ಅನ್ನುವಂಥದ್ದು. ಒಂದು ವೇಳೆ ಆದ್ರೆ ಅದು ಯಾವ ಆಧಾರದಲ್ಲಿ, ಇಲ್ಲಿ ಕೆಲವೊಂದು ಪ್ರಶ್ನೆಗಳನ್ನೆಲ್ಲ ನೋಡಿದಾಗ ನಮ್ಗೆ ಆ ಪ್ರಶ್ನೆ ಬರುತ್ತೆ. ಏನ್ ಅಪ್ಡೇಟ್ ಸಿಗ್ತಾ ಇದೆ ಪ್ರಸನ್ನ? ಚೈತ್ರ, ಸಚಿವ ಸಂಪುಟ ಪುನರ್ರಚನೆ ಅಥವಾ ವಿಸ್ತರಣೆಯ ಕಸರತ್ತು ಜೋರಾಗಿ ನಡೀತಾ ಇದೆ. ಅದಕ್ಕೊಂದು ಸ್ಪಷ್ಟ ಚಿತ್ರಣ ದೆಹಲಿಯಿಂದ ಸಿಎಂ ಡಿಸಿಎಂ ಅವರು ವಾಪಸ್ ಬೆಂಗಳೂರಿಗೆ ಬಂದ ನಂತರ ಒಂದು ಕ್ಲಾರಿಟಿ ಸಿಗಬಹುದು. ಆದ್ರೆ ಇದರ ಮಧ್ಯೆ ಹೈಕಮಾಂಡ್ ಮಾತ್ರ ಸಚಿವರ ಕಾರ್ಯವೈಖರಿ ಹೇಗಿದೆ ಅನ್ನುವಂತ ಕಂಪ್ಲೀಟ್ ಅಂತ ರಿಪೋರ್ಟ್ ಅನ್ನು ತೆಗೆದುಕೊಳ್ಳೋದಕ್ಕೆ ಹೆಜ್ಜೆಯನ್ನ ಇಟ್ಟಿದೆ. ಕಳೆದ 15 ದಿನಗಳ ಹಿಂದೆಯೇ ಸಚಿವರಿಗೆ ಒಂದಷ್ಟು ಪ್ರಶ್ನಾವಳಿಗಳನ್ನ ಕೇಳಲಾಗಿತ್ತು. ಆ ಪ್ರಶ್ನಾವಳಿಗಳ ಆಧಾರದ ಮೇಲೆ ರಿಪೋರ್ಟ್ ಅನ್ನ ಪಡೆದುಕೊಂಡಿರುವಂತಹ ಹೈಕಮಾಂಡ್ ಸಚಿವರು ಸರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರಾ, ಸರ್ಕಾರದ ಇಮೇಜ್ಗೆ ಹೆಚ್ಚಿಸುವಂತ ಕೆಲಸಗಳನ್ನ ಮಾಡ್ತಾ ಇದ್ದಾರಾ ಅಥವಾ ತಮಗೆ ಕೊಟ್ಟಂತಹ ಜವಾಬ್ದಾರಿಗಳನ್ನ ಸರಿಯಾಗಿ ನಿಭಾಯಿಸ್ತಾ ಇದ್ದಾರಾ ಅಲ್ವಾ ಅನ್ನುವಂತ ಪ್ರತಿಯೊಂದು ವಿವರಗಳನ್ನ ಕೂಡ ಪಡೆದುಕೊಳ್ತಾ ಇದೆ. ಸುಮಾರು 7-8 ಮಂದಿ ಸಚಿವರ ಮೇಲೆ ಪದೇ ಪದೇ ಹಗರಣಗಳ ಆರೋಪ ಕೇಳಿ ಬರ್ತಾ ಇದೆ. ಇಲಾಖೆಯನ್ನ ಸರಿಯಾಗಿ ನಿರ್ವಹಿಸ್ತಾ ಇಲ್ಲ ಅನ್ನುವಂತಹ ದೂರುಗಳನ್ನ ಸ್ವತಃ ಕಾಂಗ್ರೆಸ್ನ ಶಾಸಕರು ಕೊಡ್ತಾ ಇದ್ದಾರೆ. ಕಾರ್ಯಕರ್ತರು ಕೂಡ ದೆಹಲಿ ಮಟ್ಟದಲ್ಲಿ ಹೋಗಿ ಸಚಿವರ ವಿರುದ್ಧ ಒಂದಷ್ಟು ಅಸಮಾಧಾನವನ್ನು ವ್ಯಕ್ತಪಡಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ನ ಹೈಕಮಾಂಡ್ ಸಂಪೂರ್ಣವಾದಂತಹ ಸಚಿವರಿಂದ ವಿವರಗಳನ್ನ ಪಡೆದುಕೊಳ್ಳುವಂತ ಕೆಲಸವನ್ನ ಮಾಡ್ತಾ ಇದೆ. ಹಿರಿಯ ಸಚಿವರಿಂದ ನಿಮ್ಮ ಇಡೀ ವರ್ಷದ ಅಂದ್ರೆ ಕಳೆದ ಅಧಿಕಾರ ತೆಗೆದುಕೊಂಡ ತನಕದಿಂದ ಇಲ್ಲಿಯ ತನಕ ಏನೆಲ್ಲ ಕಾರ್ಯ ಸಾಧನೆಗಳನ್ನ ಮಾಡಿದಿರಿ ಅನ್ನುವಂತಹ ಬುಕ್ಲೆಟ್ ರೂಪದಲ್ಲಿ ನೀವು ವರದಿಯನ್ನ ಕೊಡಬೇಕು ಅನ್ನುವಂತಹ ಸೂಚನೆಯನ್ನ ಕೊಟ್ಟಿದೆ. ಇದರ ಜೊತೆಗೆ ಸುಮಾರು 8 ರಿಂದ 10 ಮಂದಿ ಸಚಿವರಿಗೆ ನಿಗದಿತವಾದಂತಹ ಪ್ರಶ್ನೆಗಳನ್ನ ಕೊಟ್ಟಿದೆ. ಅಂದ್ರೆ ಸಚಿವರು ಜಿಲ್ಲಾ ಮಟ್ಟದಲ್ಲಿ ಹೋಗಿ ಸಭೆಗಳನ್ನ ನಡೆಸಿದಾರಾ ಇಲ್ವಾ ಅನ್ನುವಂತಹ ಮಾಹಿತಿಯನ್ನು ಪಡೆದುಕೊಳ್ಳೋದಕ್ಕೆ ಹೈಕಮಾಂಡ್ ಮುಂದಾಗಿದೆ. ಮತ್ತು ಜಿಲ್ಲೆಗಳಲ್ಲಿ ಕೊಟ್ಟಂತಹ ಉಸ್ತುವಾರಿಯನ್ನ ಸರಿಯಾಗಿ ನಿಭಾಯಿಸ್ತಾ ಇದ್ದಾರಾ ಅಲ್ಲ ಅನ್ನುವಂಥದ್ದು ಮತ್ತೊಂದು ಪ್ರಶ್ನೆ. ಸರ್ಕಾರದ ಸಮರ್ಥನೆಗೆ ನೀವು ಏನು ಕಾರ್ಯ ಸಾಧನೆಯನ್ನ ಮಾಡಿದಿರಿ, ಸರ್ಕಾರ ಕೆಲವೊಂದಿಷ್ಟು ಸಂಕಷ್ಟಗಳಲ್ಲಿ ಸಿಕ್ಕಾಕೊಂಡಿತ್ತು. ಆ ಸಂದರ್ಭದಲ್ಲಿ ಸಚಿವರಾಗಿ
ಕೊನೆಯದಾಗಿ ತಮ್ಮ ಕಾರ್ಯ ಸಾಧನೆ ಏನು, ಸರ್ಕಾರದ ಬೆಂಬಲಕ್ಕೆ ತಾವು ನಿಂತಹ ವರದಿಯನ್ನು ಕೊಡಿ ಎನ್ನುವಂತ ಪ್ರಮುಖವಾದ ಪ್ರಶ್ನೆಯನ್ನ ಕೇಳಿದೆ. ಲೋಕಸಭೆ ಮತ್ತು ವಿಧಾನಸಭೆಯ ಚುನಾವಣೆಯ ಬಳಿಕ ಒಂದಷ್ಟು ಉಪಚುನಾವಣೆಗಳಾಯಿತು. ಆ ಉಪಚುನಾವಣೆಗಳಲ್ಲಿ ಮತ್ತು ಲೋಕಸಭಾ ಚುನಾವಣೆಗಳಲ್ಲಿ ತಮ್ಮ ಪರ್ಫಾರ್ಮೆನ್ಸ್ ಏನು, ತಮ್ಮ ಕ್ಷೇತ್ರಗಳಲ್ಲಿ ತಮಗೆ ಕೊಟ್ಟಂತಹ ಉಸ್ತುವಾರಿ ಜಿಲ್ಲೆಗಳಲ್ಲಿ ಎಷ್ಟು ಮತಗಳನ್ನ ಕಾಂಗ್ರೆಸ್ ತರೋದಕ್ಕೆ ಸಾಧ್ಯವಾಯಿತು ನಿಮ್ಮ ಕೈಯಲ್ಲಿ ಅನ್ನುವಂತ ವರದಿಯನ್ನು ಕೂಡ ಕೇಳಿದೆ. ಈ 5 ಪ್ರಮುಖ ಪ್ರಶ್ನೆಗಳನ್ನ ಕಾಂಗ್ರೆಸ್ ಹೈಕಮಾಂಡ್ ಕೇಳಿರೋದ್ರ ಹಿಂದೆ ಸಚಿವ ಸಂಪುಟ ಪುನರ್ರಚನೆಯ ಗಾಳಿ ಮತ್ತು ಅದರ ವದಂತಿಯೇ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಯಾರು ಪರ್ಫಾರ್ಮೆನ್ಸ್ ಅನ್ನ ಸರಿಯಾಗಿ ನಿಭಾಯಿಸಿಲ್ಲ ಮತ್ತು ಈ ಪ್ರಶ್ನೆಗಳಿಗೆ 5 ಪ್ರಶ್ನೆಗಳಿಗೆ ಸೂಕ್ತವಾದಂತಹ ರೀತಿಯಲ್ಲಿ ಉತ್ತರ ಕೊಟ್ಟಿಲ್ಲ ಯಾರು ಸಚಿವರು ಕೊಟ್ಟಂತ ಉತ್ತರ ಹೈಕಮಾಂಡ್ಗೆ ಸಂತೃಪ್ತಿ ತಂದಿದೆಯಾ ಇಲ್ವಾ ಅನ್ನೋದ್ರ ಆಧಾರದ ಮೇಲೆ ಅವ್ರನ್ನ ಮುಂದುವರಿಸಬೇಕಾ ಬೇಡವಾ ಅನ್ನೋ ಬಗ್ಗೆಯೂ ಕೂಡ ಹೈಕಮಾಂಡ್ ಒಂದು ಅಂತಿಮ ತೀರ್ಮಾನಕ್ಕೆ ಬರುವಂತಹ ಸಾಧ್ಯತೆ ಇದೆ. ಚೈತ್ರ. ಎಸ್, ಥ್ಯಾಂಕ್ ಯು ಪ್ರಸನ್ನ ಮಾಹಿತಿಗಾಗಿ.